ಪ್ರತಿಷ್ಠೆಯ ಚನ್ನಪಟ್ಟಣ ಕದನವನ್ನ ಡಿ.ಕೆ ಬ್ರದರ್ಸ್ ಗೆದ್ದಾಗಿದೆ. ಆರಂಭದಿಂದ ಒಂದು ಮಾತು ಹೇಳ್ತಾ ಇದ್ರು ಡಿ.ಕೆ ಶಿವಕುಮಾರ್, ನಾನೇ ಅಭ್ಯರ್ಥಿ ಅಂತ ಹೇಳ್ತಾ ಇದ್ರು. ಒಂದು ರೀತಿ ಆಶ್ಚರ್ಯ ಕಾರಣ ಆಗ್ಬಿಡ್ತು. ಡಿ.ಕೆ ಶಿವಕುಮಾರ್ DCM ಆಗಿದ್ದಾರೆ, ನಾನೇ ಅಭ್ಯರ್ಥಿ ಅಂತಾರಲ್ಲ, ಏನಿದರ ಮಹಿಮೆ ಅಂತ ಹೇಳಿ. ಇಲ್ಲಿ ಗೆದ್ರು ನಾನೇ, ಸೋತ್ರು ನಾನೇ ಅಂತ ನಿನ್ನೆನೂ ಕೂಡ ಹೇಳಿದ್ರು. ಪ್ರತಿಷ್ಠೆಯ ಚನ್ನಪಟ್ಟಣ ಕದನವನ್ನ ಈಗ ಡಿ.ಕೆ ಬ್ರದರ್ಸ್ ಆಗಿದೆ. ಬೈ ಎಲೆಕ್ಷನ್ ಬ್ಯಾಟಲ್ ಬಳಿಕ ಡಿ.ಕೆ ಶಿವಕುಮಾರ್ ಮೆಗಾ ಪ್ಲಾನ್. ದಳಪತಿ ಕೋಟೆ ಛಿದ್ರ ಮಾಡೋದಕ್ಕೆ DCM ಪಣ ತೊಟ್ಟಿದ್ದಾರೆ. ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ಶಕ್ತಿ ವೃದ್ಧಿಗೆ ರಣತಂತ್ರವನ್ನ ರೂಪಿಸ್ತಾ ಇದ್ದಾರೆ ಡಿ.ಕೆ ಶಿವಕುಮಾರ್ ಅಂಡ್ ಬ್ರದರ್ ಡಿ.ಕೆ ಸುರೇಶ್. ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ಹಳೆ ಮೈಸೂರು ಭಾಗದಲ್ಲಿ JDSನ ಪ್ರಾಬಲ್ಯ. ತುಮಕೂರು, ಮೈಸೂರು, ಮಂಡ್ಯ, ರಾಮನಗರ ಈ ಎಲ್ಲ ಕಡೆ ದಳಪತಿಗಳ ಆಟಾಟೋಪಕ್ಕೆ ಬ್ರೇಕ್ ಹಾಕುವಂತ ಕೆಲಸವನ್ನ ಮಾಡ್ತೀವಿ ಅಂತ ಹೇಳಿದ್ರು. ಆ ಪ್ರಕಾರವಾಗಿ ಒಂದೊಂದೇ ಇಂಪ್ಲಿಮೆಂಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ರಾಮನಗರ ಭಾಗದಲ್ಲಂತೂ ನಿನ್ನೆಯ ರಿಸಲ್ಟ್ ಇಂದ JDSನ ನಿಶಾನೆಯೂ ಇಲ್ದಂಗೆ ಆಯಿತು. ಈಗ ನೆಕ್ಸ್ಟ್ ಟಾರ್ಗೆಟ್ ಏನು? ಸಂಪೂರ್ಣ ಹಳೆ ಮೈಸೂರನ್ನ ನಮ್ಮ ಕಬ್ಜಾಗೆ ತಗೊಳ್ಳೋದು. ಒಕ್ಕಲಿಗರ ಪ್ರಾಬಲ್ಯ ಇರುವಂತಹ ಕ್ಷೇತ್ರದಲ್ಲಿ ನಮ್ಮ ಪ್ರಾಬಲ್ಯವನ್ನ ಬೆಳೆಸಿ ಒಕ್ಕಲಿಗರಿಗೆ ಅಧಿಪತಿ, ಒಕ್ಕಲಿಗ ಸಮುದಾಯಕ್ಕೆ ನಾವೇ ಅನ್ನುವಂಥ ಸಂದೇಶ ರವಾನೆ ಮಾಡೋದಕ್ಕೆ ಡಿ.ಕೆ ಶಿವಕುಮಾರ್ ಮೆಗಾ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಒಂದು ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಇದೆ, ನೋಡ್ಕೊಂಬನ್ನಿ. ದಳಪತಿ ಕೋಟೆ ಛಿದ್ರಕ್ಕೆ ಪಣ ತೊಟ್ಟ DKಶಿ. ಅಸಮಾಧಾನಿತ JDS ಶಾಸಕರ ಆಪರೇಷನ್. ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್ ವರದಿ. ರಾಜ್ಯದಲ್ಲಿ ನಡೆದ ಉಪಚುನಾವಣೆಯ ಗೆಲುವು ಕಾಂಗ್ರೆಸ್ ಪಾಲಿಗೆ ಬಹುದೊಡ್ಡ ಸಕ್ಸಸ್ ಎಂಬ ಚರ್ಚೆ ಜೋರಾಗಿದೆ. ಈ ಮಧ್ಯೆ DCM ಡಿ.ಕೆ ಶಿವಕುಮಾರ್ ಬಿಗ್ ಪ್ಲಾನ್ ಒಂದನ್ನ ಮಾಡಿದ್ದರಂತೆ. ಇದು ರಿಪಬ್ಲಿಕ್ ಕನ್ನಡಕ್ಕೆ ಕಾಂಗ್ರೆಸ್ ಮೂಲದಿಂದ ಎಕ್ಸ್ಕ್ಲೂಸಿವ್ ಮಾಹಿತಿ ಸಿಕ್ಕಿದ್ದು, ಸಿದ್ದರಾಮಯ್ಯ ಸರ್ಕಾರಕ್ಕೆ 141 ಶಾಸಕರ ಸಂಖ್ಯಾಬಲ ಇದ್ರೂ ಸಮಾಧಾನ ಇಲ್ಲ ಎಂದು DKಶಿ ರಣತಂತ್ರ ರೂಪಿಸಿದ್ದರಂತೆ. ಇನ್ನಷ್ಟು ವಿಪಕ್ಷ ಶಾಸಕರನ್ನ ಸೆಳೆಯಲು ಪ್ರಯತ್ನಿಸಿದ್ದು, ಈಗಾಗಲೇ ಕೆಲ ಬಿಜೆಪಿ ಶಾಸಕರನ್ನ DKಶಿ ಆಪರೇಷನ್ ಮಾಡಿರುವ ಮಾಹಿತಿ ಲಭ್ಯವಾಗಿದೆ. ಇದರ ಜೊತೆಗೆ JDS ಕೋಟೆ ಮೇಲೆ ಕಣ್ಣಾಕಿದ DKಶಿ ಅಸಮಾಧಾನಿತ JDS ಶಾಸಕರನ್ನ ಆಪರೇಷನ್ಗೆ ಮುಂದಾಗಿದ್ದಾರೆ ಎನ್ನಲಾಗ್ತಾ ಇದೆ. GTD ನೇತೃತ್ವದಲ್ಲಿ ಆಪರೇಷನ್ಗೆ ಪ್ಲಾನ್. JDS ಅಸಮಾಧಾನಿತ ಶಾಸಕರ ಮೇಲೆ ಕಣ್ಣಿಟ್ಟಿದ್ದ DKಶಿ GT ದೇವೇಗೌಡ ಅವರ ನೇತೃತ್ವದಲ್ಲಿ ಆಪರೇಷನ್ಗೆ ಪ್ಲಾನ್ ಮಾಡಿದ್ರು ಎನ್ನಲಾಗಿದೆ. ಸದ್ಯ ಕುಮಾರಸ್ವಾಮಿಯಿಂದ GTD ಅಂತರ ಕಾಯ್ದುಕೊಂಡಿದ್ದು, ಇದರ ಸದುಪಯೋಗ ಪಡೆದುಕೊಳ್ಳಲು ಪ್ಲಾನ್ ಮಾಡಿದ್ರಂತೆ. ಇದಕ್ಕಾಗಿ ಈಗಾಗಲೇ ರಹಸ್ಯವಾಗಿ ಆಪರೇಷನ್ ನಡೆಯುತ್ತಿದ್ದು, ಇದನ್ನ ಸಕ್ಸಸ್ ಮಾಡಲು ರಣತಂತ್ರ ನಡೆದಿದೆ ಎನ್ನಲಾಗಿದೆ. 13 JDS ಶಾಸಕರ ಬೆಂಬಲಕ್ಕಾಗಿ ಆಪರೇಷನ್ಗೆ ಪ್ರಯತ್ನ ನಡೆದಿದ್ದು, ಬೆಂಬಲ ಸಿಕ್ಕ ಬೆನ್ನಲ್ಲೇ JDS ಪಕ್ಷ ಛಿದ್ರವಾಗುತ್ತಾ ಅನ್ನೋ ಅನುಮಾನ ಶುರುವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈ ಎಕ್ಸ್ಕ್ಲೂಸಿವ್ ರಿಪೋರ್ಟ್ನ ಮತ್ತಷ್ಟು ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮೊಂದಿಗೆ ಈಗ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಸುರೇಶ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಸುರೇಶ್, ಒಂದು 2 ನಿಮಿಷ ಮತ್ತೆ ನಿಮ್ಮನ್ನು ಸಂಪರ್ಕ ಮಾಡ್ತೀವಿ. ಹಾಗೆ ಸಂಪರ್ಕದಲ್ಲಿ ನಿಮ್ಮಿಂದ ಒಂದು ಎಕ್ಸ್ಕ್ಲೂಸಿವ್ ಮಾಹಿತಿ ನಮ್ಮ ವೀಕ್ಷಕರು ಬಯಸ್ತಿದ್ದಾರೆ. ಒಂದು ಸಣ್ಣ ಬ್ರೇಕ್ ಆದಮೇಲೆ ನಿಮ್ಮಿಂದ ಆ ಒಂದು ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ನಮ್ಮ ವೀಕ್ಷಕರ ಮುಂದೆ ಇಡುವಂಥ ಕೆಲಸವನ್ನು ಮಾಡ್ತೀವಿ. ವೆಲ್ಕಮ್ ಬ್ಯಾಕ್ ಸುರೇಶ್. ಡೈರೆಕ್ಟಾಗಿ ಅವ್ರ ಹತ್ರ ಹೋಗೋಣ. ಸುರೇಶ್, ಏನಿದೆ ಎಕ್ಸ್ಕ್ಲೂಸಿವ್ ಮಾಹಿತಿ, ಏನು ತಂತ್ರಗಾರಿಕೆ ಮಾಡ್ತಿದ್ದಾರೆ ಸುರೇಶ್? ಎಷ್ಟು ಸರಿ ಮಾಡ್ಕೋತಿದ್ದಾರೆ. ಎಸ್ ನಾಗೇಂದ್ರ ಬಾಬು, ಸದ್ಯ ಏನು ಒಂದು ಹಳೆ ಮೈಸೂರು ಭಾಗ, ಮತ್ತೊಂದು ಕಡೆ ಹೈದರಾಬಾದ್ ಕರ್ನಾಟಕ, ಹಾಗೆ ಮುಂಬೈ ಕರ್ನಾಟಕ ಏನಿದೆ, 3 ಭಾಗದಲ್ಲಿ ಕಲ್ಯಾಣ ಕರ್ನಾಟಕದಲ್ಲೂ ಕೂಡ ಏನು ಗೆಲುವನ್ನು ಸಾಧಿಸಿದೆ ಕಾಂಗ್ರೆಸ್ಸು. ಈ ಗೆಲುವು ಈಗ ಕಾಂಗ್ರೆಸ್ಗೆ ಸಹಜವಾಗಿ ಮತ್ತಷ್ಟು ಬೂಸ್ಟನ್ನು ತಂದಿರತಕ್ಕಂಥದ್ದು. ಜೊತೆಗೆ ಮುಂದಿನ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೂ ಕೂಡ ತಂತ್ರಗಾರಿಕೆ ಶುರುವಾಗಿರತಕ್ಕಂಥದ್ದು. ಈ ಹಿನ್ನೆಲೆಯಲ್ಲೇ ಈಗ ಹಳೆ ಮೈಸೂರು ಭಾಗದಲ್ಲಿ ಮೈಸೂರು ಭಾಗವನ್ನು ಸಂಪೂರ್ಣವಾಗಿ ತೆಕ್ಕೆಗೆ ತೆಗೆದುಕೊಳ್ಬೇಕು ಅಂತಕ್ಕಂತಹ ಒಂದು ಹಿಡಿತಕ್ಕೆ ತೆಗೆದುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಡಿ.ಕೆ ಶಿವಕುಮಾರ್ ಅವರು ಒಂದಷ್ಟು ತಂತ್ರಗಾರಿಕೆಯನ್ನು ಮಾಡಿರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ JDSನಲ್ಲಿ ಇರತಕ್ಕಂಥ ಅಸಮಾಧಾನಿತ
ಅಸಮಾಧಾನಿತ ಶಾಸಕರು ಯಾರಿದ್ದಾರೆ ಅವರೆಲ್ಲರನ್ನು ಕೂಡ ವಾಪಸ್ ಅಂದರೆ ಕಾಂಗ್ರೆಸ್ಗೆ ಸೇರಿಸ್ಕೊಳ್ಬೇಕು, ಕಾಂಗ್ರೆಸ್ಗೆ ಕರೆತರಬೇಕು ಅಂತಕ್ಕಂತಹ ಒಂದು ಪ್ಲ್ಯಾನನ್ನು, ಒಂದು ತಂತ್ರಗಾರಿಕೆಯನ್ನು ಮಾಡಿರ್ತಕ್ಕಂಥದ್ದು. ಈಗಾಗಲೇ ಅದರ ಒಂದು ಭಾಗವಾಗಿ JDSನಲ್ಲಿ ಪ್ರಮುಖವಾಗಿ ಅಸಮಾಧಾನಿತರಾಗಿದ್ದಂಥವರು ಮತ್ತು ಕುಮಾರಸ್ವಾಮಿಯಿಂದ ಅಂತರವನ್ನು ಕಾಯ್ಕೊಂಡಂತಹ ಹಿರಿಯ ನಾಯಕರಾದಂಥ GT ದೇವೇಗೌಡರನ್ನು ಕೂಡ ಸಂಪರ್ಕ ಮಾಡಿ ಅವ್ರ ಜೊತೆ ಈಗಾಗಲೇ ಒಂದು ಸುತ್ತಿನ ಮಾತುಕತೆ ಆಗಿದೆ ಅಂತಕ್ಕಂಥದ್ದು ಈಗ ನಮಗಿರುವಂತಹ ಮಾಹಿತಿ. ಸೊ ಈ ಮೂಲಕ GT ದೇವೇಗೌಡರನ್ನ ಕರೆತರೋದು, ಹಾಗೆ GT ದೇವೇಗೌಡರ ಮೂಲಕ ಮತ್ತಷ್ಟು ಶಾಸಕರನ್ನ ಕರೆತರೋದಕ್ಕೂ ಕೂಡ ಪ್ಲಾನನ್ನು ಮಾಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಸಂಪೂರ್ಣವಾಗಿ ಅಂದರೆ ಏನು ಹಳೆ ಮೈಸೂರು ಭಾಗ ಅಂತ ಅಂದಾಗ ಅಲ್ಲಿ JDSನ ಬೆಲ್ಟು ಅಂದರೆ ಒಕ್ಕಲಿಗ ಪ್ರಾಬಲ್ಯ ಇರ್ತಕ್ಕಂಥದ್ದು. ಅದು ಸಹಜವಾಗಿ ಅಲ್ಲಿ ಕುಮಾರಸ್ವಾಮಿ ದೇವೇಗೌಡರು ಅಂದರೆ JDSಗೆ ಒಂದಷ್ಟು ವರ್ಚಸ್ಸು ಜಾಸ್ತಿ ಇರ್ತಕ್ಕಂಥದ್ದು. ಈಗ GT ದೇವೇಗೌಡರು ಸೇರಿದಂತೆ JDS ಏನಿದೆ ಆ JDSನ ಅನೇಕ ಶಾಸಕರನ್ನು ಸೆಳೆಯುವ ಮೂಲಕ ಮತ್ತೆ ಹಳೆ ಮೈಸೂರು ಭಾಗದಲ್ಲಿ CP ಯೋಗೇಶ್ವರ್ ಏನು ಗೆದ್ದಿದ್ದಾರೆ, ಈ ಒಂದು ಸಂದೇಶ ಇದೆಯಲ್ಲ ಸಂಪೂರ್ಣವಾಗಿ ಹಳೆ ಮೈಸೂರು ಭಾಗ ನಮ್ಮ ಪರವಾಗಿದೆ, ಕಾಂಗ್ರೆಸ್ಸನ್ನು ಬೆಂಬಲಿತವಾಗಿದೆ ಅಂತಕ್ಕಂಥ ಒಂದು ಸಂದೇಶವನ್ನು ಕೊಡೋದಕ್ಕೂ ಕೂಡ DK ಶಿವಕುಮಾರ್ ಜೊತೆಗೆ ಹಳೆ ಮೈಸೂರು ಭಾಗ ಅಂತಂದಾಗ ಅಲ್ಲಿ ಒಕ್ಕಲಿಗ ನಾಯಕತ್ವ ಅಂತ ಬಂದಾಗ ಸಹಜವಾಗಿ ಅಲ್ಲಿ ಕುಮಾರಸ್ವಾಮಿ ಅಥವಾ ದೇವೇಗೌಡರು ಅಂತಕ್ಕಂಥದ್ದು ಒಂದು ಬರ್ತಾ ಇತ್ತು. ಆದರೆ ಈ ಬಾರಿ DK ಶಿವಕುಮಾರ್ ಅವರು CP ಯೋಗೇಶ್ವರನ್ನು ಗೆಲ್ಲಿಸ್ಕೊಳ್ಳೋ ಮೂಲಕ ಈಗ ಎಲ್ಲೋ ಒಂದು ಕಡೆ ಹಳೆ ಮೈಸೂರು ಭಾಗದಲ್ಲಿ ನಮ್ಮ ಪ್ರಾಬಲ್ಯ ಇದೆ, DK ಶಿವಕುಮಾರ್ ಅಂದರೆ ನಾನು ಕೂಡ ಒಕ್ಕಲಿಗ ಪ್ರಬಲ ನಾಯಕ ಅಂತಕ್ಕಂಥ ಒಂದು ಸಂದೇಶವನ್ನು ಈಗ ಹರಿಬಿಟ್ಟಿರ್ತಕ್ಕಂಥದ್ದು ರಾಜಕೀಯವಾಗಿ. ಸೊ ಇದು ಈಗ ಒಂದು ಪ್ಲಸ್ ಆಗಿರ್ತಕ್ಕಂಥದ್ದು ಅವ್ರಿಗೆ ಈ ಒಂದು ಸಂದರ್ಭ. ಸೊ ಹೀಗಾಗಿ ಅಂದರೆ JDSನಲ್ಲಿರ್ತಕ್ಕಂಥ ಅಸಮಾಧಾನಿತ ಶಾಸಕರನ್ನ ಕರೆತರೋ ಮೂಲಕ ಸಂಪೂರ್ಣವಾಗಿ ಹಳೆ ಮೈಸೂರು ಭಾಗದಲ್ಲಿ ಸೇರಿದಂತೆ JDSಗೆ ಇರತಕ್ಕಂಥ 13 ಶಾಸಕರೆಂದರೆ ಅದರ ಬಲವನ್ನು ಕುಸಿಯೋದಕ್ಕೆ ಏನು ಬೇಕೋ ಅದೆಲ್ಲ ರೀತಿಯ ತಂತ್ರಗಾರಿಕೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಅಂದರೆ ಭವಿಷ್ಯದ ರಾಜಕೀಯ ದೃಷ್ಟಿಯಲ್ಲಿ ಹಳೆ ಮೈಸೂರು ಭಾಗ ಅಷ್ಟೇ ಅಲ್ಲ, ಇಡೀ ರಾಜ್ಯದಲ್ಲಿ JDSನ ಒಂದು ಹವಾ ಏನಿದೆ ಅದನ್ನು ಕಡಿಮೆ ಮಾಡಬೇಕು ಅಂತಕ್ಕಂತಹ ಒಂದು ಪ್ಲಾನ್ ಕೂಡ ಆಗಿರ್ತಕ್ಕಂಥದ್ದು. ಇದೆಲ್ಲರ ಭಾಗವಾಗಿ JDSನಲ್ಲಿರ್ತಕ್ಕಂತಹ ಕೆಲ ಅತೃಪ್ತ ಶಾಸಕರು ಮತ್ತು ಕುಮಾರಸ್ವಾಮಿಯಿಂದ ಅಂತರ ಕಾಯ್ಕೊಂಡಿರ್ತಕ್ಕಂತಹ ಕೆಲವರನ್ನ ಎಲ್ಲರನ್ನು ಕೂಡ ಸೆಳೆಯೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ನಾಗೇಂದ್ರ ಬಾಬು, ಇದು ಎಷ್ಟರ ಟಾರ್ಗೆಟ್ ಆಗ್ತಾನೆ ಇದೆ. ಅದರಲ್ಲೂ ಹಳೆ ಮೈಸೂರು ಭಾಗವನ್ನ ಹೆಚ್ಚು ಫೋಕಸ್ ಮಾಡುವಂತಹ ಕೆಲಸ ಈಗ ಕಾಂಗ್ರೆಸ್ನಿಂದ ಆಗ್ತಾ ಇದೆ. ಅದರಲ್ಲೂ ಹಾಸನ, ಈಗ ರಾಮನಗರ ಆಯ್ತು, ನೆಕ್ಸ್ಟ್ ಹಾಸನ. ಒಂದ್ ಕಡೆ ರಾಮನಗರವನ್ನ DK ಬ್ರದರ್ಸ್ ಟಾರ್ಗೆಟ್ ಮಾಡ್ಕೊಂಡ್ರು, ಈಗ ಹಾಸನವನ್ನ ಸಿದ್ದರಾಮಯ್ಯ ಅಂಡ್ ಟೀಮ್ ಟಾರ್ಗೆಟ್ ಮಾಡಿಕೊಂಡು ಅಲ್ಲಿಯೂ ನಾವು ತಮ್ಮ ಪಾರುಪತ್ಯವನ್ನ ಮೆರೆಯೋಣ ಅನ್ನುವಂತಹ ಎಲ್ಲ ಯೋಜನೆ. ಸೊ ಸದ್ಯಕ್ಕೆ ಹಾಸನದಲ್ಲಿ ರಾಜಕೀಯ ಚಟುವಟಿಕೆ ಕಾವೇರಿದೆ. ಹಾಸನದಲ್ಲಿ ಸ್ವಾಭಿಮಾನಿ ಸಮಾವೇಶಕ್ಕೆ ತಯಾರಿ ನಡೀತಾ ಇದೆ. 5 ಜಿಲ್ಲೆಗಳ ಕಾರ್ಯಕರ್ತರನ್ನ ಸೇರಿಸಿ ಸಮಾವೇಶವನ್ನ ಮಾಡೋದು ಹಾಸನದಲ್ಲಿ. ಸಿದ್ದರಾಮಯ್ಯ ಬೆಂಬಲಿಗರು ಸಮಾವೇಶಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. CM ಸಿದ್ದರಾಮಯ್ಯ ಬೆನ್ನಿಗೆ ನಿಂತಿರುವಂತಹ ಬೆಂಬಲಿಗರೆಲ್ಲರೂ ಕೂಡ ಇದ್ರ ಬಗ್ಗೆ ತಯಾರಿಯನ್ನ ಕೂಡ ಮಾಡಿಕೊಳ್ತಾ ಇದ್ದಾರೆ. ರಾಜಣ್ಣ ಅವರು ಕೂಡ ಮಾತಾಡುವಾಗ ಈ ವಿಚಾರವನ್ನ ತಿಳಿಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡೆಯೋಣ. ಪ್ರತಿನಿಧಿ ಖುಷ್ವಂತ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಖುಷ್ವಂತ್, ಗಮನಿಸ್ತಾ ಇದ್ವಿ ಯಾವ ರೀತಿ ಹಾಸನ ಕಬ್ಜಾಗೆ ಕಾಂಗ್ರೆಸ್ನ ನಾಯಕರು ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು. ಇದರ ಆರಂಭ ಅನ್ನುವಂತೆ ಸಮಾವೇಶದಿಂದಲೇ ಸ್ಟಾರ್ಟ್ ಮಾಡೋಣ ಅಂತ. ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಹಾಸನ ಜಿಲ್ಲೆಯಲ್ಲಿ ಅಂತ?